ಇದು ಪರೀಕ್ಷಾ ಮಾಸ. ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಕ್ಸಾಮ್ ಫೀವರ್ನ ಬಿಸಿ ಏರಿದೆ. ಜೊತೆಗೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲು ಓದು ಎಷ್ಟು ಮುಖ್ಯವೋ ಆಹಾರ ಪದ್ಧತಿ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಆಹಾರ ಮತ್ತು ನಿದ್ರೆ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತಾರೆ ತಜ್ಞರು. ಹಾಗಿದ್ರೆ ಪರೀಕ್ಷಾ ದಿನಗಳಲ್ಲಿ ಮಕ್ಕಳ ಆಹಾರ ಕ್ರಮ ಹೇಗಿರಬೇಕು? ಬನ್ನಿ ತಿಳಿಯೋಣ. ಪರೀಕ್ಷಾ ದಿನಗಳಲ್ಲಿ ಮಕ್ಕಳ ಆಹಾರ ಕ್ರಮ ಹೇಗಿರಬೇಕು? ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಪರೀಕ್ಷೆಗಳ ಅವಧಿ. ಶಾಲಾ ಕಾಲೇಜುಗಳಲ್ಲಿ ಈಗಾಗಲೇ ಪರೀಕ್ಷೆ ಆರಂಭವಾಗಿವೆ. ಆದ್ರೆ ಪರೀಕ್ಷೆ ಎಂದೊಡನೆ ಯಾರಿಗೆ ಆದ್ರೂ ಒಂದು ಕ್ಷಣ ಆತಂಕ ಆಗೋದು ಸಹಜ. ಈ ಆತಂಕವನ್ನ ಬದಿಗಿಟ್ಟು ಸಿದ್ಧತೆ ಮಾಡಿಕೊಳ್ಬೇಕು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲು ಓದು ಎಷ್ಟು ಮುಖ್ಯವೋ ಆಹಾರ ಪದ್ಧತಿ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಆಹಾರ ಮತ್ತು ನಿದ್ರೆ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತಾರೆ ತಜ್ಞರು. 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಯುತ್ತಿದ್ದು 10ನೇ ತರಗತಿಗೆ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇವೆ. ವಿದ್ಯಾರ್ಥಿಗಳು ಓದಿನತ್ತ ಗಮನ ಕೊಡ್ತಾ ಇದ್ದಂತೆ ಆಹಾರ ಮತ್ತು ನಿದ್ರೆಯನ್ನ ನಿರ್ಲಕ್ಷಿಸುವುದು ಸಾಮಾನ್ಯ ಎನ್ನುವಂತಾಗಿದೆ. ಆದ್ರೆ ಮಕ್ಕಳು ಈ ಸಮಯದಲ್ಲಿ ಓದಿನಷ್ಟೇ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿಕೊಳ್ಬೇಕು. ವಿದ್ಯಾರ್ಥಿಗಳ ಗಮನ ಮತ್ತು ಕಾರ್ಯಕ್ಷಮತೆಯ ಮೇಲೆ ಇವೆರಡು ನೇರವಾಗಿ ಪರಿಣಾಮ ಬೀರುತ್ತವೆ. ಈ ಸಮಯದಲ್ಲಿ ಒತ್ತಡ ಮತ್ತು ಆಯಾಸ ಹೆಚ್ಚು ಕಾಡಬಹುದು. ಇವುಗಳಿಂದ ದೂರ ಇರೋದಕ್ಕೆ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸಲು ವಿದ್ಯಾರ್ಥಿಗಳು ಆಹಾರ ಮತ್ತು ನಿದ್ರೆಯತ್ತ ಗಮನ ಕೊಡಬೇಕು. ಸೇವಿಸುವ ಆಹಾರ ಪದ್ಧತಿ ಕೂಡ ನಿಮ್ಮನ್ನ ಆರೋಗ್ಯವಾಗಿಡಬಲ್ಲದು. ಪ್ರತಿನಿತ್ಯ ಕನಿಷ್ಠ ಅಂದ್ರೂ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಊಟ ಮಾಡೋದನ್ನ ತಪ್ಪಿಸಿಕೊಳ್ಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅನಾರೋಗ್ಯ ಕಾಡಬಹುದು. ಪೌಷ್ಟಿಕಾಂಶ ರಹಿತ ಆಹಾರ ಸೇವಿಸಿದ್ರೂ ಕೂಡ ಕಾಯಿಲೆಗೆ ಬೀಳಬಹುದು. ಹಾಗಾಗಿ ಈ ನಿರ್ಣಾಯಕ ಅವಧಿಯಲ್ಲಿ ಸಮತೋಲಿನ ಆಹಾರವನ್ನ ಸೇವಿಸುವುದು ಮತ್ತು ಸರಿಯಾದ ವಿಶ್ರಾಂತಿಯನ್ನ ಪಡೆಯುವುದು ತುಂಬಾ ಮುಖ್ಯ. ಸಮಯೋಚಿತ ಮತ್ತು ಸಮತೋಲಿನ ಆಹಾರಕ್ಕೆ ಆದ್ಯತೆ ನೀಡಿ. ಇನ್ನು ಬೆಳಗಿನ ಉಪಹಾರ. ಹಾಲು ಅಥವಾ ಹಣ್ಣು ಸೇವನೆ ಜೊತೆಗೆ ಇಡ್ಲಿ, ದೋಸೆ ಅಥವಾ ಉಪ್ಪಿಟ್ಟಂತಹ ಬೇಗ ಜೀರ್ಣವಾಗುವ ಅಥವಾ ಹಗುರವಾದ ಉಪಹಾರವನ್ನ ಸೇವಿಸಿ. ಹಾಗೆ ಮಧ್ಯಾಹ್ನದ ಊಟ. ಅನ್ನ ಅಥವಾ ಚಪಾತಿ, ತರಕಾರಿ, ಸೊಪ್ಪು, ದಾಲ್, ಮೊಸರು ಮತ್ತು ಸಾಂಬಾರ್ನೊಂದಿಗೆ ಸಮತೋಲಿನ ಊಟ ಆರೋಗ್ಯಕ್ಕೆ ಸಹಕಾರಿ. ಹಾಗೆ ಲಘು ಭೋಜನ. ರಾತ್ರಿಯಲ್ಲಿ ಭಾರವಾದ ಜಿಡ್ಡಿನ ಆಹಾರವನ್ನ ತ್ಯಜಿಸಿದ್ರೆ ಒಳ್ಳೆಯದು. ಚಪಾತಿ, ದಾಲ್ ಮತ್ತು ಸ್ವಲ್ಪ ತರಕಾರಿಗಳಂತಹ ಸರಳ ಊಟ ಮಾಡಿದ್ರೆ ಒಳಿತು. ಇನ್ನು ಎಣ್ಣೆಯುಕ್ತ ಆಹಾರ ಮತ್ತು ಸಕ್ಕರೆ ಪಾನೀಯಗಳನ್ನ ತ್ಯಜಿಸಿ. ಹುರಿದ ತಿಂಡಿ, ಚಿಪ್ಸ್, ಸಿಹಿ ತಿಂಡಿ ಮತ್ತು ಚಾಕೊಲೇಟ್ಗಳಿಂದ ದೂರವಿರಿ. ಇವುಗಳು ಆಲಸ್ಯಕ್ಕೆ ಕಾರಣವಾಗಬಹುದು, ಏಕಾಗ್ರತೆ ಮೇಲೂ ಪರಿಣಾಮ ಬೀರಬಹುದು. ಹಾಗೆ ಕಾಫಿ, ಚಹಾ ಮತ್ತು ತಂಪು ಪಾನೀಯಗಳಿಂದ ಸಾಧ್ಯವಾದಷ್ಟು ದೂರ ಇರಿ. ಯಾಕಂದ್ರೆ ಅವು ನಿದ್ರೆಗೆ ಅಡ್ಡಿಪಡಿಸಬಹುದು, ಜೊತೆಗೆ ನಿಮ್ಮ ಆತಂಕವನ್ನ ಹೆಚ್ಚಿಸಬಹುದು. ಇನ್ನು ಜಲ ಸಂಚಯನ ಮತ್ತು ಮೆದುಳಿನ ವರ್ಧಕಗಳು. ಅಂದ್ರೆ ದಿನವಿಡೀ ಸಾಧ್ಯವಾದಷ್ಟು ನೀರು ಕುಡಿಯೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಹೆಚ್ಚುತ್ತದೆ. ಇದರಿಂದ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ. ದೈನಂದಿನ ಆಹಾರದಲ್ಲಿ ಬಾದಾಮಿ, ವಾಲ್ನಟ್ಗಳಂತಹ ಹಣ್ಣು ಅಥವಾ ಒಣಹಣ್ಣು ಸೇರಿಸಿ. ಇವು ಏಕಾಗ್ರತೆಯನ್ನ ಹೆಚ್ಚಿಸಿ ಆಯಾಸವನ್ನ ಕಡಿಮೆ ಮಾಡುತ್ತವೆ. ನಿದ್ರೆ ಮತ್ತು ಒತ್ತಡವನ್ನ ನಿರ್ವಹಿಸುವುದು. ರಾತ್ರಿ ಬೇಗ ಊಟ ಮಾಡಿ ಉತ್ತಮವಾಗಿ ನಿದ್ರಿಸಿ. ಸರಿಯಾಗಿ ಜೀರ್ಣಕ್ರಿಯೆ ಆಗಬೇಕಂದ್ರೆ ಮಲಗುವ ಸಮಯಕ್ಕೆ ಕನಿಷ್ಠ 2 ಗಂಟೆಗಳ ಮೊದಲು ಭೋಜನ ಮಾಡಿ. ಅತಿಯಾಗಿ ತಿನ್ನುವುದು ಅಸ್ವಸ್ಥತೆಗೆ ಕಾರಣವಾಗಬಹುದು ಮತ್ತು ನಿದ್ರೆಯನ್ನ ತೊಂದರೆಗೊಳಿಸಬಹುದು. ಹಾಗಾಗಿ ಮಿತ ಆಹಾರ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ನಿದ್ರೆಯ ದಿನಚರಿಯನ್ನ ಅನುಸರಿಸಿ. ಯಾವುದೇ ಒತ್ತಡ ಇದ್ದರೂ ಪ್ರತಿ ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಿ. ನಿಮ್ಮ ಆರಾಮದಾಯಕ ನಿದ್ರೆಯು ನಿಮ್ಮ ಮೆದುಳನ್ನ ಉತ್ತಮವಾಗಿಡಲು ಮತ್ತು ಸ್ಮರಣಾ ಶಕ್ತಿಯನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಊಟದ ನಂತರ ತಕ್ಷಣ ಅಧ್ಯಯನ ಮಾಡಬೇಡಿ. ಊಟದ ನಂತರ ತಕ್ಷಣ ಓದಲು ಕೊಠಡಿಗೆ ತೆರಳಬೇಡಿ. ನಿದ್ದೆ ಬಂದು ಓದಿಗೆ ತೊಡಕಾಗಬಹುದು. ಹಾಗಾಗಿ 10 ನಿಮಿಷಗಳ ಕಾಲ ನಡೆದಾಡಿ. ಈ ನಡಿಗೆಯು ಅರೆ ನಿದ್ರಾವಸ್ಥೆಯನ್ನ ತಡೆಯುತ್ತದೆ. ಜೊತೆಗೆ ಓದುವ ಜೀರ್ಣಕ್ರಿಯೆಗೆ ಇದು ಸಹಾಯ ಕೂಡ ಆಗುತ್ತದೆ. ಇನ್ನು ನಾವು ಸೇವಿಸುವ ಆಹಾರವು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಸಹ ಹಿತ ನೀಡುವಂತಿರಬೇಕು. ಸಮತೋಲಿನ ಆಹಾರ ಮತ್ತು ಸರಿಯಾದ ವಿಶ್ರಾಂತಿ ಪರೀಕ್ಷೆಯ ಒತ್ತಡವನ್ನ ಕಡಿಮೆ ಮಾಡಬಲ್ಲದು. ಪರೀಕ್ಷೆ ವೇಳೆ ಊಟ, ನಿದ್ದೆ ಬಹುಮುಖ್ಯ. ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ. ಇದರಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಫಲಿತಾಂಶ ಋಣಾತ್ಮಕವಾಗಿ ಬರಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಪೌಷ್ಟಿಕಾಂಶಯುಕ್ತ ಹಸಿ, ಹಣ್ಣು ಮತ್ತು ತರಕಾರಿಗಳ ಸೇವನೆ ಮಾಡಿದ್ರೆ ಉತ್ತಮ. ಹಾಗೆ ಕಿವಿ ಹಣ್ಣು, ಬಾದಾಮಿ ಮುಂತಾದವುಗಳನ್ನ ಸೇವಿಸಿದ್ರೆ ಬೆಸ್ಟ್. ಜಂಕ್ ಫುಡ್ ಬೇಡ. ಪರೀಕ್ಷೆಯ ಸಮಯದಲ್ಲಿ ಇದರಿಂದ ದೂರ ಇರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.